welcome back to my YouTube channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ವೆಲ್ಕಮ್. ಮತ್ತು ನೋಡಿ ತುಂಬ ಮಳೆ ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು ತುಂಬಾ ಮಳೆ ಅಂದರೆ ತುಂಬ ಮಳೆ, ಭಯಂಕರವಾದ ಮಳೆ. ತುಂಬ ಖುಷಿ ಆಯಿತು ಮಳೆ ಬಂದಿದ್ದಕ್ಕೆ. ಮತ್ತು ನೋಡಿ ಅವತ್ತು ನೈಟು ಬಂದು ನಾನು ಕಡಲೆ ಬೀಜ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸರಿ ನಾನು ಫುಲ್ಲು ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಚೆನ್ನಾಗಿ ಬರುತ್ತೆ ಇಲ್ವಾ ಅಂದ್ಬಿಟ್ಟು ಕಡಲೆ ಬೀಜ ಚೆನ್ನಾಗಿ ಅರ್ಧ kg ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಬೆಲ್ಲನ ಸಣ್ಣಗೆ ಕೆಚ್ಕೊಂಡ್ಬಿಟ್ಟು ಆ ಕಡಲೆ ಬೀಜ ಜೊತೆನೇ ಫುಲ್ ಹಾಕ್ಕೊಂಡ್ಬಿಟ್ಟು ಫುಲ್ಲು ನುಣ್ಣಗೆ ರುಬ್ಕೊಂಡೆ. ಬರೀ ಹಂಗೆ ಡ್ರೈ ಆಗಿ ರುಬ್ಕೊಂಡೆ, ಯಾವುದೇ ನೀರು ಏನು ಹಾಕಿಲ್ಲ. ಫಸ್ಟ್ ಟೈಮ್ ಮಾಡಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಏನು ಶೇರ್ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಬರುತ್ತೆ ಇಲ್ವ ಅಂದ್ಬಿಟ್ಟು ಸೂಪರಾಗಿ ಬಂದಿತ್ತು. ಮತ್ತು ಇದು ಏನೆಲ್ಲ ಹಾಕ್ಬೇಕು ಏನು ಬಿಡಬೇಕು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಒಬ್ಬಟ್ಟು ಮಾಡುವಾಗ ಕಡಲೆ ಬೀಜದು ಇವಾಗ ಚೆನ್ನಾಗಿ ಬರಲ್ಲ ಅಂದ್ಕೊಂಡ್ಬಿಟ್ಟು ನಾನು ಅದು ಹುರಿಯುವಾಗ ಅದೇನೇನೋ ರುಬ್ಬವಾಗೆಲ್ಲ ಶೇರ್ ಮಾಡಲಿಲ್ಲ, ಬರುತ್ತಾ ಇಲ್ವಾ ಅಂದ್ಬಿಟ್ಟು. ಈಸಿ ಫ್ರೆಂಡ್, ತುಂಬ ಅಂದರೆ ತುಂಬ ಈಸಿನೇ, ತುಂಬ ಟೇಸ್ಟಿಯಾಗಿತ್ತು. ಎರಡೇ ಐಟಮ್ ಬೇಕಾಗಿರೋದು ಇದಕ್ಕೆ, ಬೆಲ್ಲ ಕಡಲೆ ಬೀಜ ಅಷ್ಟೇ ಫ್ರೆಂಡ್ಸ್. ನಾನು ಎಣ್ಣೆ ಕೂಡ ಉಪಯೋಗಿಸಿಲ್ಲ, ಅದನ್ನು ತಟ್ಟೋಕೆ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೆ. ನೋಡಿ ಅದ್ರ ಕೆಳಗಡೆ ಒಂದು ಕವರು, ಸ್ವಲ್ಪ ಅದ್ರ ಮೇಲೆ ಎಣ್ಣೆ, ಅದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಕೊಂಡು ಸುಮ್ಮನೆ ಹಂಗೆ ಕೈಯಲ್ಲಿ ಈ ಥರ ಎಳೆದಿದ್ದೀನಿ, ಉಜ್ಜಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಅದು ಚೆನ್ನಾಗಿ ಬಂತು ಅಂದರೆ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ನಮಗೆ ಕೆಲಸ ಮಾಡೋ ಹತ್ರ ಒಂದೆರಡು ಎತ್ಕೊಂಡೋಗಿದ್ದೆ, ಅವರು ಕೂಡ ಸೂಪರಾಗಿದೆ, ಹೆಂಗೆ ಮಾಡಿದೆ ಅಂತ ಕೇಳ್ತಾಯಿದ್ರು. ನನಗಂತೂ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಬಂದಿದೆ, ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಲ್ಲೂ ಓಪನ್ನು ಕೂಡ ಆಗ್ತಾಯಿಲ್ಲ, ಎಲ್ಲಿದಾಗ್ತಾಯಿಲ್ಲ, ತುಂಬ ಸಾಫ್ಟಾಗಿ ಬಂದಿತ್ತು. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕಲಸಿ ಇಟ್ಟಿದ್ದೆ ನಾನು ಬೆಳಗ್ಗೆನೇ. ಸಾಯಂಕಾಲ ಬಂದು ಮಾರೋಣ, ಮಕ್ಕಳಿಗೆ ಮನೇಲಿ ಇರ್ತಾರಲ್ಲ ಫ್ರೆಂಡ್ಸ್, ಅವರು ತಿನ್ನೋಕ್ಕೆ ಏನಾದರೂ ಬೇಕಾಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸೂಪರಾಗಿ ಬಂದಿತ್ತು. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ಲು ಅರ್ಧ kg ರವೆ ಅರ್ಧ kg ಕಡಲೆ ಬೀಜ ತೊಗೊಂಬಂದ್ಬಿಟ್ಟು ನೀಟಾಗಿ ಹುರ್ಕೊಂಡ್ಬಿಟ್ಟು ಅದ್ರ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಂಡೆ. ಮತ್ತು ಬೆಲ್ಲನ ಕೆಚ್ಕೊಂಡ್ಬಿಟ್ಟು ಅದರಲ್ಲೇ ಹಾಕ್ಕೊಂಡು ರುಬ್ಕೊಂಡೆ, ಚೆನ್ನಾಗಿ ಬಂತು. ಮತ್ತು ನೋಡಿ ಫ್ರೆಂಡ್ಸ್, ಅದು ಉಬ್ಬುತ್ತಾ ಇದೆ. ನೋಡಿ ಅದು ಯಾವ ಥರ ಅಂದರೆ ಚಪಾತಿ ಉಬ್ಬುತ್ತಲ್ಲ ಫ್ರೆಂಡ್ಸ್, ಆ ಥರ ಉಬ್ಬುತ್ತಾ ಇದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಅದು ಸೈಡಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ತಂದ್ಬಿಟ್ಟು ಜಾಸ್ತಿ ಹಾಕದೆ ಸೈಡಲ್ಲಿ ಬಂದುಬಿಟ್ಟಿದೆ. ಅದು ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್, ಇವಾಗ ಒಂದು ಸರಿ ಮಾಡಿದಾಗ ನೆಕ್ಸ್ಟ್ ಟೈಮು ಯಾವ ಥರ ಮೇಂಟೈನ್ ಮಾಡಬೇಕಂತ ಗೊತ್ತಾಗುತ್ತೆ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಅದು ಎಷ್ಟು ಚೆನ್ನಾಗಿ ಗೊತ್ತಾಯಿತು ಅಂದರೆ ನೋಡೋಕ್ಕೆ ತಿನ್ನೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಬೇರೆ ವಿಡಿಯೋ ಮಾಡಿದ್ಯಾ ಅಲ್ಲಿ, ಅದರಲ್ಲೆಲ್ಲ ಸುಮಾರು 16, 17, 20 ಆಗಿತ್ತು, ಮೋಸ್ಟ್ಲಿ ಕೌಂಟ್ ಮಾಡಿರಲಿಲ್ಲ. ಚೆನ್ನಾಗಿ ಬಂದಿತ್ತು. ಇದು ಲಾಸ್ಟ್ ಒಬ್ಬಟ್ಟು, ಮೈದಾ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಇರ್ತೀವಲ್ಲ, ತಿನ್ಕೊಂಡ್ರೆ ಆಯ್ತು ಬಿಡು ಅಂದ್ಬಿಟ್ಟು. ಅಂದರೆ ಫ್ರೆಂಡ್ಸ್, ಅರ್ಧ kg ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ರುಬ್ಕೊಳ್ಳಿ, ಬೆಲ್ಲ ಜೊತೆನೇ ರುಬ್ಕೊಳ್ಳಿ, ಸಣ್ಣಕ್ಕೆ ರುಬ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಒಂದು 10 ಸ್ವಲ್ಪ 1-2-3 ನೋಡ್ಕೋಬೇಕು, ಬಿಸಿನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಕಲಿಸ್ಕೊಳ್ಳಿ. ಆ ಥರ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಹಾಕಿಬಿಟ್ಟು ತುಂಬ ತೆಳ್ಳಗಾಗಿಬಿಡುತ್ತೆ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ. ನೋಡಿ ಅದರ ಕೈಗೆ ಕೂಡ ಅಣಿಸಿಲ್ಲ, ಅದು ಕಡಲೆ ಬೀಜ ಆಗಿರೋದ್ರಿಂದ ತುಂಬಾ ಎಣ್ಣೆ ಬಿಡ್ತಾಯಿತ್ತು. ತುಂಬ ಖುಷಿ ಆಯಿತು. ನಾನು ಎಣ್ಣೆ ಕೂಡ ಒಬ್ಬಟ್ಟಿಗೆ ಯೂಸ್ ಮಾಡಿಲ್ಲ. ನೋಡಿ ಕೈಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಮತ್ತು ನನ್ನ ಮಗನ ಕೇಳಿದೆ ಹೆಂಗಿದೆ ಅಂತ ಕೊಟ್ಬಿಟ್ಟು, ಸೂಪರಾಗಿದೆ, ಒನ್ ಮೋರ್ ಇನ್ನೊಂದು ಕೊಡು ಅಂತ ಇದ್ದ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಸೂಪರಾಗಿತ್ತು. ನಾನು ಒಂದು ತಿಂದೆ ಅಷ್ಟೇ, ನಾನೇ ಅದು ಮಾಡಿಬಿಟ್ಟು ತಿನ್ನೋಕ್ಕೆ ಒಂಥರ ಅನಿಸುತ್ತೆ. ನೆಕ್ಸ್ಟ್ ಡೇ ಕಡಲೆ ಬೀಜ ಒಬ್ಬಟ್ಟು ತಿಂದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ತುಪ್ಪ ಹಾಕೊಂಡಿದ್ಯಾ? ತುಪ್ಪ ಸೈಡಲ್ಲಿಕ್ಕು, ತುಂಬಾ ಖುಷಿ ಆಯಿತು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಕಡಲೆಬೇಳೆ ಬೆಸ್ಟಾ ಕಡಲೆ ಬೀಜ ಬೆಸ್ಟಾ? ಚೆನ್ನಾಗೈತಾ? ಫಸ್ಟ್ ಟೈಮ್ ಮಾಡಿದ್ದೀನಿ, ನಿಜ ಹೇಳು. ಓಕೆ, ಥ್ಯಾಂಕ್ಸ್.